ನಮಸ್ಕಾರ, ನಾನು ಸೌಮ್ಯ ಮಳಲಿ. ಜೇಮ್ಸ್ 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 ಎಲ್ಲೆಲ್ಲೂ ಜೇಮ್ಸ್ ಜ್ವರ. ಮಂಡ್ಯ ಟು ಇಂಡಿಯಾ ಎಲ್ಲಾ ಕಡೆಯೂ ಜೇಮ್ಸ್ ಜಾತ್ರೆ ನಡೀತಾ ಇದೆ. ವಿಶ್ವದಾದ್ಯಂತ ನಾಳೆ ಒಂದೇ ದಿನ 4,000 ಶೋ ಜೇಮ್ಸ್ ಚಿತ್ರ ಪ್ರದರ್ಶನವಾಗಲಿದೆ. ನಾಳೆ ಬೆಳಗ್ಗಿನ ಜಾವದಿಂದಲೇ ಜೇಮ್ಸ್ ಚಿತ್ರ ಪ್ರದರ್ಶನ ಶುರುವಾಗುತ್ತೆ. ಮಂಡ್ಯ ಟು ಇಂಡಿಯಾ ಎಲ್ಲಾ ಕಡೆಯೂ ಜೇಮ್ಸ್ ಜಾತ್ರೆಯದ್ದೇ ಸದ್ದು. ವಿಶ್ವದಾದ್ಯಂತ ನಾಳೆ ಒಂದೇ ದಿನ 4,000ಕ್ಕೂ ಹೆಚ್ಚು ಜೇಮ್ಸ್ ಶೋ ಪ್ರದರ್ಶನವಾಗ್ತಾ ಇದೆ. ನಾಳೆ ಮುಂಜಾನೆ 5 ಗಂಟೆಯಿಂದಲೇ ಜೇಮ್ಸ್ ಸಿನಿಮಾ ಪ್ರದರ್ಶನ ಆಗುತ್ತೆ. ಅಪ್ಪು ಹುಟ್ಟು ಹಬ್ಬದ ದಿನವೇ ಜೇಮ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಜೊತೆ ಅಭಿಮಾನಿಗಳಿಂದ ಅಪ್ಪು ಹುಟ್ಟು ಹಬ್ಬವನ್ನ ಕೂಡ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅಪ್ಪು ಅಭಿಮಾನಿಗಳು ಅವರ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಪ್ರತಿ ವರ್ಷ ಅಭಿಮಾನಿಗಳ ಜೊತೆ ಅಪ್ಪು ಇರ್ತಾ ಇದ್ರು, ಆದ್ರೆ ಈ ಬಾರಿ ಅವರಿಲ್ಲ. ಆದ್ರೂ ಆ ಸೆಲೆಬ್ರೇಷನ್ ಸಂಭ್ರಮ ಯಾವುದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ ಅವರ ಅಭಿಮಾನಿಗಳು ಅಪ್ಪು ಅವರ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಕೊನೆಯ ಚಿತ್ರವನ್ನ ವೀಕ್ಷಿಸೋದಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಮುಂಜಾನೆ 5 ಗಂಟೆಯಿಂದಲೇ ಜೇಮ್ಸ್ ಚಿತ್ರ ಪ್ರದರ್ಶನ ಶುರುವಾಗುತ್ತೆ. ಬೆಳಗಿನ ಶೋ ಆರಂಭ ಆಗುವಂಥದ್ದು 5 ಗಂಟೆಗೆ. ಮುಂಜಾನೆಯಿಂದಲೇ ಶೋಗಳು ಆರಂಭ ಆಗುತ್ತೆ. ಆದರೆ ಈಗಿನಿಂದಲೇ ಒಂದು ರೀತಿ ಸೆಲೆಬ್ರೇಷನ್ ಮೂಡ್ನಲ್ಲಿ ಅಭಿಮಾನಿಗಳಿದ್ದಾರೆ. ಕರುನಾಡಿನಾದ್ಯಂತ ಎಲ್ಲೆಲ್ಲೂ ಜೇಮ್ಸ್ ಸಿನಿಮಾದೇ ಹವ. 4,000ಕ್ಕೂ ಹೆಚ್ಚು ಶೋಗಳು ಪ್ರದರ್ಶನ ಆಗ್ತಾ ಇರುವಂಥದ್ದು ನಾಳೆ ಒಂದೇ ದಿನ. ನಾಳೆ ನಾಡಿದ್ದು 2 ದಿನದ ಟಿಕೆಟ್ಗಳು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಯುವ ರಾಜನ ಒಂದು ರೀತಿ ಯುವರತ್ನ ಪುನೀತ್ ಸಿನಿಮಾವನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಅವರ ಬರ್ತ್ಡೇ ಕೂಡ ಇರುವಂಥದ್ದು, ಮತ್ತೊಂದು ಕಡೆ ಅವರ ಕೊನೆಯ ಸಿನಿಮಾ, ಎರಡನ್ನೂ ಕೂಡ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಯಾವಾಗ ನಾಳೆ ಬೆಳಗ್ಗೆ 5 ಗಂಟೆ ಶೋ ಆರಂಭ ಆಗುತ್ತೆ ಅಂತ ಅಭಿಮಾನಿಗಳು ಈಗಿನಿಂದಲೇ ಕಾಯ್ಕೊಂಡು ಕುಳಿತಿದ್ದಾರೆ. ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಅಪ್ಪು ಅವರ ಕಟ್ಔಟ್ಗಳು ರಾರಾಜಿಸ್ತಾ ಇರುವಂಥದ್ದನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಎಲ್ಲೆಲ್ಲೂ ಅಪ್ಪು 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 ಅನ್ನುವಂಥದ್ದೇ ಇರುವಂಥದ್ದು. ಈಗಲೇ ಚಿತ್ರಮಂದಿರಗಳ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಬೆಳಗಿನ ಶೋಗಾಗಿ ಅಭಿಮಾನಿಗಳು ಕಾದು ಕುಳಿತಿರುವಂಥದ್ದು. ಪುನೀತ್ ಸಮಾಧಿ ಬಳಿ ಅಭಿಮಾನಿಗಳು